ಇಲ್ರಿ ನಾವು ನಮ್ಮ ಪಾಡಿಗೆ ನಾವು ಗಿರಾಕಿ ಕೊಡ್ತಾ ಇದ್ದೀವಿ ರೀ. ಅಲ್ಲೇ ಸೈಡ್ ಪಾರ್ಕಿಂಗ್ ಮಾಡಿದಾಗ ಅವ್ರ ಗಾಡಿ ಹೋಗುವಾಗ ಅದು ಪಾರ್ಕಿಂಗ್ ಗಾಡಿಗೆ ಏನೋ ಸ್ವಲ್ಪ ರೋಡ್ ಬ್ಲ್ಯಾಕ್ ಆಗೈತೆ ರೀ. ತೊಂದರೆ ಆಗೈತೆ ಅಂತೇಳಿ ಆ ಕಸ್ಟಮರ್ ಜೋಡಿ ಜಗಳ ಮಾಡಿ ಅವ್ರನ್ನ ಬೇಯತ್ತಿದ್ದ. ಆ ಉದ್ದೇಶದಿಂದ ನಾವೇನಂದ್ವಿ, ಹಂಗೆಲ್ಲ ಬೇಯಾಡ್ಕೊಬೇಡ್ರಿ, ಸಂಭಾಷಿ ದಾಟ್ ಹೋಗ್ರಿ ಅಂತ ಇಷ್ಟು ಹೇಳಿದ್ವಿ. ಅಷ್ಟು ಹೇಳಿದ ತಕ್ಷಣ ಅವರು ಏಕಾಕಿ ಬಂದು ಜಗಳಕ್ಕೆ ಬಂದ. ಅವಾಗ ಒಬ್ಬ ಇದ್ದವ, ಅವ ಯಾರು ಮುನ್ನಪ್ಪ ಪಠಾಣ್ ಅಂತೇಳ್ರಿ, ಮುನ್ನಪ್ಪ ಪಠಾಣ್ ಅಂತೇಳಿ. ಅವ ಗಾಡಿ ಇಳಿದು ಬಂದ, ಹಂಗೆ ಜಗಳಕ್ಕೆ ಬಂದ. ಮತ್ತು ಅಲ್ಲೆಲ್ಲ ಇವೆಲ್ಲ ಕೂಡಿ ಅದನ್ನೆಲ್ಲ ಶಾಂತ ಮಾಡಿ ಮುಗಿಸಿ ಕಳ್ಸಿದ್ರು. ಆಗಿನ ಬೇಟೆಗೆ ಎಲ್ಲ ಕಳ್ಸ್ಯಾರ. ನಾವು ನಮ್ಮ ಪಾಡಿ ನಾವು ವ್ಯಾಪಾರಕ್ಕೆ ಹೋಗಿ ಅವ್ರವ್ರ ಪಾಡಿ ಮನೆಗೆ ಹೋಗ್ಯಾರ. ಹೋಗಿ ಒಂದು 10 ನಿಮಿಷ ಆಗಿಲ್ಲ ನೋಡ್ರಿ, ಒಳ್ಳೆ ಒಂದು 7-8 ಮಂದಿ ಕರ್ಕೊಂಡು ಹಂಗೆ ಏಕಾಳಕ್ಕೆ ಬಂದು ಹೊಡ್ಯಾಕೆ ಚಲೋ ಮಾಡಿಬಿಟ್ರಿ. ಅವರು ಹೆಸರು ಅಷ್ಟೊಂದು ಇದಲ್ರಿ, ಬಟ್ ಅವರು ಮುನ್ನ ಪಠಾಣ್ ಅಂತೇನಿದ್ನಲ್ಲ, ಅವರು ಒಂದು 8-10 ಮಂದಿ ಬಂದ್ರಿ. ಅವ್ರು ಕೂಡ ಇನ್ನು ಉಳಿದ ಮಂದಿ ಭಾಳ ಇತ್ತು, ಯಾರಂತ ಗೊತ್ತಾಗಲಿಲ್ಲ. ಅವರೆಲ್ಲ ಬಂದು ಏಕಾಏಕಿ ಹಂಗೆ ಇದ್ಮೇಲೆ ಹಂಗೆ ಹಿಡಿದು ಎಳೆದು ಹೊರಗೆ ತೊಗೊಂಡ್ಬಿಟ್ರೆ. ಮೇನ್ ಅಟ್ಯಾಕ್ ಮಾಡಿದ್ರು ಹೊರಗೆ ತೊಗೊಂಡ್ರಿ. ಹೊರಗೆ ತೊಗೊಂಡು ಏಕಾಏಕಿ ನನ್ನ ಹೊಡ್ಯಾಕತ್ರ ಅವ್ರು ಹೊಡೆದ ಕಾಟ ಪಡ್ಡೆ ತೊಗೊಂಡು ಇಲ್ಲಿ ಹೊಡೆದ್ರೆ, ಆಮೇಲೆ ಇಲ್ಲಿ ಹೊಡೆದ್ರೆ. ಅವಾಗ ಇವ್ರು ಬಂದ್ರಿ ಮಕ್ಕಳು, ಅವ್ರನ್ನ ಕಡೆ ಅಂತಿಂತ ಅವ್ರನ್ನ ಎಳೆತ್ಕೊಂಡು ಅವ್ರನ್ನೂ ಹೊಡೆದ ಬಿಟ್ರೆ. ಕಂಪ್ಲೇಂಟ್ ಕೊಟ್ರಿ ಏನ್ರಿ? ಕಂಪ್ಲೇಂಟ್ ಮಾಡವ್ರಿ. ಎಷ್ಟು ಮಂದಿ ಮೇಲೆ ಕೊಂಡ್ರಿ ಕಂಪ್ಲೇಂಟಿಗೆ? ನಾವು 7 ಮಂದಿ ಮೇಲೆ ಕಂಪ್ಲೇಂಟ್ ಆಗೈತೆ ರೀ. ಪಾರ್ಕಿಂಗ್ ವಿಷಯಕ್ಕೆ ಅಷ್ಟೇನಾ, ಮತ್ತೆ ಬೇರೆ ಏನಿಲ್ರಿ, ಬೇರೆ ಏನು ರೀಸನ್ ಇಲ್ರಿ. ಅವ್ರು ಏನು ಉದ್ದೇಶ ಇಟ್ಕೊಂಡ್ಬಂದು ನಮ್ಗೆ ಹಂಗೆ ಅಲ್ಲೇ ಮಾಡ್ಯಾರ ಗೊತ್ತಿಲ್ಲ ರೀ. ಬಟ್ ನಾವು ಮಾತ್ರ ನಮ್ಗೆ ಅವ್ರು ತಂಟೆಗೆ ನಾವು ಹೋಗಿಲ್ಲ, ನಮ್ಮ ತಂಟೆಗೆ ಅವ್ರು ಬಂದು ಇದನ್ನು ಮಾಡ್ಯಾರ. ನಮ್ಮ ಮೇಲೆ ಅವ್ರದ್ದು ಏನು ಉದ್ದೇಶ ಇತ್ತು ಗೊತ್ತಿಲ್ಲ. ಅದು ಸಾಯಂಕಾಲ 8 ಗಂಟೆ ರೀ. 8 ಗಂಟೆ 8:05 ಆಗಿರ್ಬೇಕು ರೀ ಟೈಮ್. ಇಷ್ಟ ಹೆಚ್ಚು ಕಡಿಮೆ 8 ಗಂಟೆ ಮೇಲ್ಪಟ್ಟು. ಮಲ್ಲಿಕಾರ್ಜುನ್ ರೀ.